2026 ಈ ಒಂದು ಅವಾರ್ಡ್ ಅನ್ನ ನೀಡಿ ನಡೆಸಲಾಗ್ತಾ ಇದೆ. ಪ್ರಥಮ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಬರಲಿ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ತುಂಬಾ ಸಿನಿಮಾ ಸಾಂಗ್ ಗಳಿದೆ, ಹೆಚ್ಚು ಕಡಿಮೆ 100ಕ್ಕೂ ಹೆಚ್ಚು ಸಾಂಗ್. ಒಂದ್ಸಲ ಹೀಗೆ ನನ್ನ ಸಿನಿಮಾ ಸಾಂಗ್ ಆಡ್ಬೇಕಾದ್ರೆ ಒಂದು ಘಟನೆ ನಡೀತು, ಬಹಳ ಇಂಟ್ರೆಸ್ಟಿಂಗ್ ಘಟನೆ. ಕೇಳಿದೆ, ಬಾಸ್ ಇದೊಂದು ಸಾಂಗ್ ಆಡ್ಕೊಟ್ಬಿಡಿ ಅಂದಾಗ 2 ದಿನ ರಿಹರ್ಸಲ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಸಾಂಗ್ ಹಾಡ್ಬೇಕಾದ್ರೆ ಮಾತು ಹೇಳಿದ್ರು, ಬಸ್ ಎಲ್ಲರೂ ಹೊಸಬ್ರಿಗೆ ಆಡ್ತಾ ಇದ್ದಿಲ್ಲ, ಹೇಗಿದೆ, ಯಾವ ತರ ಇದು, ಏನ್ ನಿಮ್ಗೆ ಸಿಗದೇ ಇಲ್ಲ ಅಂತ ಹೆಂಗಿದು ಅಂದಾಗ ಒಂದು ಮಾತು ಹೇಳಿದ್ರು. ಪ್ರಥಮ ಎಲ್ರಿಗೂ ಒಂದು ಆಸೆ ಇರುತ್ತೆ, ನನಗೆ ಡೈರೆಕ್ಷನ್ ಮಾಡ್ಬೇಕು ಅಂತ, ನನ್ನ ಜೊತೆ ವರ್ಕ್ ಮಾಡ್ಬೇಕು ಅಂತ. ನನಗೂ ಆಸೆ ಆಕ್ಚುಲಿ ಇನ್ನಷ್ಟು ಜನ ಹೊಸಬ್ರ ಜೊತೆ ಕೆಲಸ ಮಾಡ್ಬೇಕು ಅಂತ. ಸಮಟೈಮ್ಸ್ ಆಗದೆ ಇರುತ್ತೆ, ಎಲ್ಲರ ಜೊತೆ ನಾನು ಡೈರೆಕ್ಷನ್ ಮಾಡಕ್ಕಾಗಲ್ಲ, ಅವ್ರ ಡೈರೆಕ್ಷನ್ ನಾನು ವರ್ಕ್ ಮಾಡಕ್ಕಾಗಲ್ಲ ಅಂತ ನಾನು ಅವ್ರ ಕೆಲಸದಲ್ಲಿ ಭಾಗಿಯಾಗಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ನಾನು ಅವ್ರ ಸಿನಿಮಾಗೆ ಒಂದು ಧ್ವನಿ ಆಗೋದ್ರ ಮೂಲಕ ನಾನು ಪುನೀತ್ ರಾಜ್ಕುಮಾರ್ ಜೊತೆ ಕೆಲಸ ಮಾಡಿದೆ ಅನ್ನೋ ಸಮಾಧಾನ ಅವ್ರಿಗಿದ್ರೆ, ನಾನು ಹೊಸಬ್ರ ಜೊತೆ ಏನೋ ಕಲಿತೆ ಅನ್ನೋ ಸಂತೋಷ ನನಗಿರ್ಲಿ, ನನ್ನ ಸಂತೋಷ ನಾನೇ ಮಿಸ್ ಮಾಡ್ಕೊಳ್ಳಿ ಪ್ರಥಮ್ ಅಂತ ಹೇಳಿದ್ರು. ಸೊ ಎಲ್ಲ ಹೊಸಬ್ರ ಸಿನಿಮಾಗೆ ಅಪ್ಪು ಸಾಂಗ್ ಹಾಡ್ತಿದ್ದೆ. ಸಾಂಗಿನ ಹಿನ್ನೆಲೆ ಅದು ಆಕ್ಚುಲಿ ಆ ಸಾಂಗ್ ಹಾಡಿದಾಗ ಅವ್ರು ದುಡ್ಡು ತಗೋತಾರಲ್ಲ, ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಅಂತ ಇತ್ತು, ಆ ಟ್ರಸ್ಟ್ಗೆ ಅಮೌಂಟ್ ಹೋಗ್ತಿತ್ತು. ಅಪ್ಪು ಸಾಂಗ್ ಮೊದಲನೇ ಕಂಡೀಷನ್ ಅದು, ಆ ಸಾಂಗ್ ಹಾಡಿದಾಗ ಆ ದುಡ್ಡು ತಗೊಳ್ಳೋರು, ಯಾಕಂದ್ರೆ ಅಪ್ಪು ಸಾಂಗ್ ಹಾಡೋದ್ರೆ ಸಿನಿಮಾಗೆ ಸ್ಟಾರ್ ವರ್ಚಸ್ ಬರೋದು, ಆ ದುಡ್ಡು ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ ಹೋಗ್ತಾ ಇತ್ತು. ಈಗ ಅದೇ ಹಾದಿನ ನಮ್ಮ ಅಶ್ವಿನಿ ಮೇಡಮ್ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಆಕ್ಚುಲಿ ಒಂದು ಒಳ್ಳೆ ವಿಚಾರ ಏನು ಅಂದ್ರೆ, ಇವತ್ತು ಅಪ್ಪು ಸರ್ ಪ್ರಶಸ್ತಿ ಬಹಳ ವಿಶೇಷವಾಗಿ ಮಾಡುವಂತಹ ಕಾರ್ಯಕ್ರಮ ಸಾಯಿ ಸರ್ ಮಾಡ್ತಾ ಇದ್ದಾರೆ. ನಿನ್ನೆ ಅಶ್ವಿನಿ ಮೇಡಮ್ ಅವ್ರು ಹುಟ್ಟುತ್ತಬ್ಬ, ಮೊನ್ನೆ ಆಕಾಶ್ ಸಿನಿಮಾ ರಿಲೀಸು, ನಾಳೆ ಅಪ್ಪು ಸರ್ ಹುಟ್ಟುತ್ತಬ್ಬ. ಸೊ ಹಿಂಗೆ ಎಲ್ಲವೂ ಒಂದಕ್ಕೊಂದು ಪೂರಕವಾಗಿದೆ, ಪ್ರೇರಣೆ ಆಗಿದೆ, ಬಹಳ ಖುಷಿ ಆಯ್ತು. ಸಾಯಿ ಸರ್ ಎಲ್ಲಿ ಸರ್, ಎಲ್ಲಿ ಹೊಟ್ಟೋಗ್ಬಿಟ್ರಿ? ನಾವು ಬರ್ತಿದ್ದಾಗೆ ಸ್ಟೇಜಿಗೆ ಹೊಟ್ಟೋಗ್ಬಿಟ್ರು ಅವರು. ಹಿಂಗ ಈ ತರ ಇರಿ, ಆಯ್ತು, ಓಕೆ. ಸೊ ತುಂಬಾ ಖುಷಿ ಆಯ್ತು. ಅದ್ಭುತವಾದ ಕಾರ್ಯಕ್ರಮ, ಒಂದು ಮೆಮೊರಬಲ್ ಕಾರ್ಯಕ್ರಮ, ಅಪ್ಪು ಸರ್ನ ಸ್ಮರಿಸುವಂತ ಒಂದು ಅವಕಾಶ. ನಾನೊಂದು ಮಾತು ಕೇಳ್ಕೊಳ್ತೀನಿ ಎಲ್ರಿಗೂ, ತಮ್ಮಲ್ಲಿ ಒಂದು ರಿಕ್ವೆಸ್ಟ್. ಅಪ್ಪು ಸರ್ ಎಲ್ಲಿ ಸರ್, ಇಷ್ಟೊಂದು ದೂರ ಹೊರಟೋಗ್ಬಿಟ್ರೆ ಹೆಂಗೆ ಸರ್? ನಿಮ್ನೆ ಕಾಯ್ತಾ ಇದ್ವಿ, ನಿಮ್ಗೋಸ್ಕರ ಕಾದೋ ಅರ್ಧ ಗಂಟೆ ಎನರ್ಜಿ ವೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ತುಂಬಾ ಖುಷಿ ಆಯ್ತು. ಹೇಳಿದ್ನಲ್ಲ, ಇಂಥ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಿತ್ತು ಸಾಯಿ ಸರ್ ಹಾಗೂ ನಾನು ಧ್ರುವನ್ ಮಾತಾಡ್ಬೇಕಾದ್ರೆ ಒಂದು ಒಳ್ಳೆ ವಿಚಾರ ಹೇಳಿಕ್ಕೆ ತಮ್ಮಂದ್ರು. ನನ್ನ ಸಿನಿಮಾಗೆ ಅಪ್ಪು ಸರ್ ಸಾಂಗ್ ಹಾಡಿದ್ರು, ಶಿವಣ್ಣ ಬಿಗ್ ಬಾಸ್ ಗೆಲ್ಲದಲ್ಲಿ ಸಹಾಯ ಮಾಡಿದ್ರು, ರಾಘಣ್ಣ ನನ್ನ ಡೈರೆಕ್ಷನ್ ನಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ರಾಜ್ಕುಮಾರ್ ಇಂಟರ್ನ್ಯಾಷನಲ್ ಹೋಟೆಲ್ ಇದೆ ಗಾಂಧಿನಗರದಲ್ಲಿ, ಆ ಹೋಟೆಲ್ ಒಂದು ಕಾಲದಲ್ಲಿ ಸೆಕ್ಯೂರಿಟಿ ಗಾರ್ಡ್ ನಾನು. ಅದಾದ್ಮೇಲೆ ಅದೇ ಅಣ್ಣವ್ರ ಮಗನ ಸಿನಿಮಾ ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ನಾನ್ ಹೀರೋ ಆಗಿ, ರಾಘಣ್ಣ ಅಪ್ಪ ಆಗಿ ಮಾಡ್ತಾ ಇದ್ದಾರೆ. ಅಪ್ಪು ಸರ್ ಜೊತೆ ಕೆಲಸ ಮಾಡ್ಬೇಕು, ಒಂದ್ ಜೊತೆ ಫೋಟೋ ತಗೋಬೇಕು ಅಂತ ಬಂದೆ ನನ್ನ ಸಿನಿಮಾಗೆ. ರಾಜ್ಕುಮಾರ್ ಇಂಟರ್ನ್ಯಾಷನಲ್ ಹೋಟೆಲ್ಗೆ ಬೆಂಗಳೂರಿಗೆ ಲಗೇಜ್ ಎತ್ಕೊಂಡ್ ಬಂದ್ರೆ ಒಂದು ಕಾಲದಲ್ಲಿ ಸೆಕ್ಯೂರಿಟಿ ಗಾರ್ಡ್. ಈಗ ಅಣ್ಣವರ ಮಗ ರಾಘಣ್ಣನ್ ಸಿನಿಮಾ ನಾನ್ ಡೈರೆಕ್ಷನ್ ಮಾಡ್ತೇನೆ, ಕರ್ನಾಟಕದ ಅಳಿಯ ಅಂತ. ಸೊ ಐ ಥಿಂಕ್ ವಿ ಆರ್ ಪ್ಲಾನ್ ಟು ರಿಲೀಸ್ ಆನ್ ಜೂನ್. ಸೊ ನಮ್ಗೆಲ್ಲಾ ಹಂತದಲ್ಲಿ ಬಿಗ್ ಬಾಸ್ ಗೆಲ್ಲೋದಕ್ಕೆ ಜೊತೆ ನಿಂತಿದ್ದು ಶಿವಣ್ಣ ಸರ್, ಸುದೀಪ್ ಸರ್ ನಮ್ಗೆ ಬಹಳ ಬೆನ್ನೆಲುಬಾಗಿದ್ರು. ಅಪ್ಪು ಸರ್ ನನ್ನ ಸಿನಿಮಾಗೆ ಸಾಂಗ್ ಹಾಡಿದ್ರು. ನನ್ನ ಸಿನಿಮಾ ಟ್ರೈಲರ್ ಲಾಂಚ್ ಒಂದು ಬಹಳ ಇಂಟ್ರೆಸ್ಟಿಂಗ್ ಘಟನೆ ಅಶ್ವಿನಿ ಮೇಡಮ್ದು, ಈಗ ಎಲ್ಲೂ ಹೇಳದಿರೋದು ಹೇಳ್ತೀನಿ. ನಾನು ಮತ್ತೆ ಅಪ್ಪು ಸರ್ ಮಾತಾಡ್ತಾ ಇದ್ದಾಗ ಒಂದು ಮಾತು ಹೇಳಿದೆ, ಬಾಸ್ ನೀವು ನನ್ನ ಮದುವೆಗೆ ಬರ್ಬೇಕು ಅಂತ. ಯಾಕೆಂದ್ರೆ ಕಾರಣ ಇತ್ತು, ಅಪ್ಪು ಸರ್ ಯಾರ್ಯಾರು ಮದುವೆ ಮಾಡ್ಸಾರೋ ಅದೆಲ್ಲ ಸೂಪರ್ ಹಿಟ್, ಪ್ರೂಫ್ ಸಮೇತ ಕೊಡ್ತೀವಿ. ಅಪ್ಪು ಸಿನಿಮಾದಲ್ಲಿ ಅವರೇ ನೋಡಕ್ ಮದುವೆ ಮಾಡ್ಕೊಂಡ್ರು ಆ ಸಿನಿಮಾ ಹಿಟ್ಟು, ಅಭಿ ಸಿನಿಮಾದಲ್ಲಿ ಬೇರೆ ನೋಡಿಸ್ಕೊಂಡ್ ಮದುವೆ ಮಾಡ್ಕೊಂಡ್ರು ಅದು ಹಿಟ್ಟು, ವೀರ ಕನ್ನಡಿಗಲ್ಲಿ ರಿಚ್ ಮಂದ್ ತುಂಬಾ ರಿಚ್ ಆಗಿರೋ ಮಗನ ನೋಡ್ಸ್ಕೊಂಡ್ ಮದುವೆ ಅದು ಹಿಟ್ಟು, ಆಕಾಶ್ ಸಿನಿಮಾದಲ್ಲಿ ಫೋಟೋಗ್ರಾಫರ್ ಬೇರೆಯವ್ರ ಮದುವೆ ಮಾಡಿಸೋರು ಅದು ಹಿಟ್ಟು, ನಮ್ಮ ಬಸವನ ಅವರ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದವ್ರಿಗೆ ಇನ್ನೊಬ್ರು ಒಬ್ಬ ಗೃಹ ಮಂತ್ರಿಯ ಮೊಮ್ಮಗಳನ್ನ ಮದುವೆ, ಅವ್ರ ಮದುವೆ ಆಗ್ಬೇಕಾದ ಹುಡುಗಿ ಕರ್ಕೊಂಡ್ಬಂದು ಇವ್ರು ಮದುವೆ ಮಾಡ್ಕೊಂಡ್ರು ಅದು ಹಿಟ್ಟು, ಅರಸು ಸಿನಿಮಾದಲ್ಲಿ ಅವರ ಸ್ಟಾಫ್ ಇದ್ದವ್ರು ಇನ್ನೊಬ್ರು ಮದುವೆ ಮಾಡಿಸೋರು ಅದು ಹಿಟ್ಟು, ಮಿಲನ ಸಿನಿಮಾದಲ್ಲಿ ಶೋಭಾ ತಂಗಿ ಇನ್ನೊಬ್ರು ಅಪ್ಪು ಸರ್ ಮದುವೆ ಮಾಡಿಸೋರು ಅದು ಹಿಟ್ಟು. ಬಾಸ್ ನೀವು ಯಾರು ಮದುವೆ ಮಾಡಿಸೋರು ಅದೆಲ್ಲ ಹಿಟ್ಟು, ನನ್ನ ಮದುವೆಗೆ ನೀವು ಬರಬೇಕು, ಖಂಡಿತ ನನ್ನ ಮದುವೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಡೆಫಿನೆಟ್ಲಿ ಪ್ರಥಮ್ ನಾನು ನಿನಗಿಂತ ಹೆಚ್ಚು ಅವಳು ಯಾರು ನಿನ್ನ ಮದುವೆ ಮಾಡ್ಕೊತಾಳೆ ಅವಳನ್ನ ನೋಡ್ಬೇಕು, ನಾನು ಐ ಜಸ್ಟ್ ವಾಂಟ್ ಟು ಮೀಟ್ ಹರ್ ಅಂತ ಹೇಳಿದ್ರು. ಸೊ ಈ ಮಾತು ಕೇಳಿದ ತಕ್ಷಣ ಅಶ್ವಿನಿ ಮೇಡಮ್ ಬಂದು ಜೊತೆ ಪ್ರತಿ ಹಂತದಲ್ಲಿ ನಮ್ಗೆ ನಿಂತ್ಕೊಂಡ್ರು. ನಾವ್ ಯಾವಾಗ್ಲೂ ಅಶ್ವಿನಿ ಮ್ಯಾಮ್ ಹಾಗೂ ಅಪ್ಪು ಸರ್ ನ ಸ್ಮರಿಸ್ತೀವಿ. ಉಳ್ಕೊಂಡಿರುವಂತಹ 55 ವರ್ಷ ನಮ್ಮ ಶಿವಣ್ಣನ್ಗೆ ಹಾಗೂ ಅಶ್ವಿನಿ ಮೇಡಮ್ಗೆ ಹಾಗೂ ರಾಘಣ್ಣ ಅವ್ರಿಗೆ ಇರ್ಲಿ ಅಂತ ನಾನು ನಿಮ್ಮೆಲ್ಲ ಕನ್ನಡಿಗರ ಆಶೀರ್ವಾದ ಇರ್ಲಿ ಅಂತ ಹಾರೈಸ್ತೀನಿ, ಕೇಳ್ಕೊಳ್ತೀನಿ. ಅಟ್ ದ ಸೇಮ್ ಟೈಮ್ ಏನು ಅಂತ ಹೇಳಿದ್ರೆ, ಸಾಯಿ ಸರ್ ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. 51ನೇ ವರ್ಷ ಅಪ್ಪು ಸರ್ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀರಾ. ಬೇರೆ ಬೇರೆ ಕ್ಷೇತ್ರದ ದಿಗ್ಗಜರು ಯಾರ್ಯಾರು ಸಾಧನೆ ಮಾಡಿರೋದನ್ನ ಹುಡುಕಿ ಕರೆದು ಗುರುತಿಸಿ ಗೌರವಿಸೋ ಒಂದು ಅಪರೂಪದ ಪ್ರಯತ್ನ. ಅಂಡ್ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಮೂಲಕ ನಾನು ನಿಮ್ಮನ್ನ ಯಾರ್ಯಾರು ಭಾಜನಾಗಿದ್ದೀರಾ ಪ್ರಶಸ್ತಿಗೆ ಅವರೆಲ್ಲರಿಗೂ ಅಭಿನಂದನೆಗಳು. ಅಂಡ್ ಬಂದಿರೋ ಎಲ್ರಿಗೂ
ತುಂಬ ಹೃದಯದ ಧನ್ಯವಾದ. ಗೆಳೆಯ ಧ್ರುವಂತ್ ಇದ್ದಾರೆ, ಶ್ರೇಯ ಅವರಿದ್ದಾರೆ, ನಮ್ಮ ಸಿನಿಮಾ ನಟಿ ಸಹನಾ ಅವರಿದ್ದಾರೆ, ಎಲ್ಲರಿಗೂ ಅಷ್ಟೇ ಧನ್ಯವಾದ. ಮತ್ತು ಅದಲ್ಲದೆ ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನ ಒಂದೇ ವೇದಿಕೆ ನೋಡೋ ಅವಕಾಶ ಇತ್ತು. ಥ್ಯಾಂಕ್ ಯು, ಧನ್ಯವಾದ. ನಾನೇನಾರು ಹೇಳಿದ್ದು ದಯವಿಟ್ಟು 2 ಮಾತು ಜಾಸ್ತಿ ಆಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳಲ್ಲ. ನಾನಿರೋದೇ ಹಿಂಗೆ, ಅಡ್ಜಸ್ಟ್ ಮಾಡ್ಕೊಬಿಡಿ. ಥ್ಯಾಂಕ್ ಯು.